ಒಂದು ಶಾಂತವಾದ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಆಟವಾಡುತ್ತಾ ನಕ್ಕುಕೊಂಡಿದ್ದವು. ಆದರೆ ಯಾವಾಗಲೂ ಕೂಗುತ್ತಿರೋ ಒಂದು ಪ್ರಾಣಿ ಮಾತ್ರ ಅಲ್ಲಿ ಇತ್ತು. ಅದು ನರಿ. ನಾನೇ ವೇಗವಾದವನು, ಬುದ್ಧಿವಂತನು, ಈ ಕಾಡಿನಲ್ಲಿ ನಾನೇ ಶ್ರೇಷ್ಠ ಎಂದು ನರಿ ಪ್ರತಿದಿನ ಕೂಗುತ್ತಿತ್ತು. ಹಕ್ಕಿಗಳು ಹಾರಿಹೋದವು, ಮೊಲಗಳು ಭಯದಿಂದ ನೋಡಿದವು, ಅಳಿಲು ಕಣ್ಣು ತಿರುಗಿಸಿತು. ಅದನ್ನು ಕಂಡ ಕಂಗಾರು ಮೌನವಾಗಿ ನಕ್ಕಿತು, ಏನೂ ಹೇಳಲಿಲ್ಲ. ಒಂದು ದಿನ ಬೆಳಿಗ್ಗೆ ನರಿ ಮರಗಳನ್ನು ದಾಟುತ್ತಾ ಓಡಿತು. ಯಾರಾದರೂ ನನ್ನ ಜೊತೆ ಓಡುತ್ತೀರಾ? ಖಂಡಿತ ನಾನು ಗೆಲ್ಲುತ್ತೇನೆ ಎಂದು ಕೂಗಿತು. ಎಲ್ಲಾ ಪ್ರಾಣಿಗಳು ಮರಗಳ ಹಿಂದೆ ಅಡಗಿಕೊಂಡವು. ಯಾರಿಗೂ ಓಡಲು ಇಷ್ಟವಿರಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಬಂದ ಕಂಗಾರು ನಿಧಾನವಾಗಿ ಮುಂದೆ ಬಂದು, ನಾನು ಓಡುತ್ತೇನೆ ಎಂದು ಶಾಂತವಾಗಿ ಹೇಳಿತು. ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು. ನೀನು ಯಾವಾಗಲೂ ಹೆಮ್ಮೆಯಿಂದ ಮಾತಾಡುವುದಿಲ್ಲವಲ್ಲ ಎಂದು ಅಳಿಲು ಅಚ್ಚರಿಯಿಂದ ಹೇಳಿತು. ಮುಂದಿನ ದಿನ ಬೆಳಿಗ್ಗೆ ಕಾಡೆಲ್ಲ ಗದ್ದಲವಾಗಿತ್ತು. ಗೂಬೆ ನ್ಯಾಯಾಧೀಶನಾಗಿತ್ತು. ಹಕ್ಕಿಗಳು ಮೇಲಿಂದ ಹಾರುತ್ತಿದ್ದವು. ಎಲ್ಲರೂ ಆಸಕ್ತಿಯಿಂದ ನೋಡುತ್ತಿದ್ದರು. ಓಡಿ! ನರಿ ಚುರುಕುವಾಗಿ ಮುಂದೆ ಓಡಿತು. ಹಾ, ನೋಡಿದ್ದೀರಾ, ನಾನೇ ಶ್ರೇಷ್ಠ ಎಂದು ಕೂಗಿತು. ಆದರೆ ಮಧ್ಯದಲ್ಲಿ ಕೆಲವು ಹಕ್ಕಿಗಳನ್ನು ಕಂಡಿತು. ನಾನು ಎಷ್ಟು ವೇಗವಾಗಿ ಓಡುತ್ತಿದ್ದೇನೆ ನೋಡಿ ಎಂದು ನಿಂತು ಹೆಮ್ಮೆಯಿಂದ ಮಾತಾಡಲು ಶುರುಮಾಡಿತು. ಆ ಸಮಯದಲ್ಲಿ ಕಂಗಾರು ಮೌನವಾಗಿ ನಿರಂತರವಾಗಿ ಜಿಗಿಯುತ್ತಾ ನಿಧಾನವಾಗಿ ಸಮವಾಗಿ ನೇರವಾಗಿ ಗಮ್ಯಸ್ಥಾನಕ್ಕೆ ತಲುಪಿತು. ನರಿ ಗಮ್ಯಕ್ಕೆ ತಲುಪುವಷ್ಟರಲ್ಲಿ ಕಂಗಾರು ಅಲ್ಲಿ ಶಾಂತವಾಗಿ ನಗುತ್ತಿರುವ ಮುಖದೊಂದಿಗೆ ನಿಂತಿತ್ತು. ಎಲ್ಲಾ ಪ್ರಾಣಿಗಳು ಚಪ್ಪಾಳೆ ತಟ್ಟಿದವು. ನರಿ ತಲೆ ತಗ್ಗಿಸಿತು. ನಾನು ತುಂಬಾ ಮಾತಾಡಿದ್ದೇನೆ ಅನ್ನಿಸುತ್ತಿದೆ ಎಂದು ನರಿ ಪಶ್ಚಾತ್ತಾಪದಿಂದ ಹೇಳಿತು. ಕಂಗಾರು ನರಿಯ ಬೆನ್ನಿಗೆ ಮೃದುವಾಗಿ ತಟ್ಟಿತು. ಗೆಲ್ಲಲು ಅಹಂಕಾರ ಅಗತ್ಯವಿಲ್ಲ ಎಂದು ಹೇಳಿತು. ಯಾರು ನೋಡದಿದ್ದರೂ ಮನಸಾರೆ ಪ್ರಯತ್ನಿಸುವುದೇ ಮುಖ್ಯ. ಆ ದಿನದಿಂದ ನರಿ ಇನ್ನೂ ವೇಗವಾಗಿ ಓಡಿತು. ಆದರೆ ಸ್ವಲ್ಪ ಕಡಿಮೆ ಮಾತನಾಡಲು ಪ್ರಾರಂಭಿಸಿತು. ಇನ್ನಷ್ಟು ಕೇಳಲು ಆರಂಭಿಸಿತು.